ಹಾಯ್ ಹಲೋ ಎವ್ರಿ ಒನ್, ವೆಲ್ಕಮ್ ಟು ಮೈ ಚಾನಲ್ ಸೃಷ್ಟಿ ಟ್ಯುಟೋರಿಯಲ್ ಫಾರ್ ಮ್ಯಾಥ್ಸ್. ನಾನು ಈ ದಿನ 7th ಸ್ಟ್ಯಾಂಡರ್ಡ್ ಗಣಿತ ಪ್ರಕಾಶ್ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಸೆಕೆಂಡ್ ಫಿಗರ್ ಇಟ್ ಔಟ್ ಅಂದರೆ ಪೇಜ್ ನಂಬರ್ 75 ಬರುವಂತಹ ಡೆಸಿಮಲ್ ಫಾರ್ಮನ್ನು ಸಮ್ ಆ್ಯಂಡ್ ಡಿಫರೆನ್ಸನ್ನು ಕಂಡುಹಿಡಿಯೋದಕ್ಕೆ ಸಂಬಂಧಪಟ್ಟಂಥ ಕ್ವಶನ್ಸ್ ಬರ್ತವೆ. ಸೊ ಆ ಒಂದು 75 ಪೇಜಲ್ಲಿ ಬರುವಂಥ ಕ್ವಶನ್ಸನ್ನು ಸಾಲ್ವ್ ಮಾಡಿ ಸೊಲ್ಯೂಷನ್ ಹೇಗೆ ಕಂಡುಹಿಡಿಯೋದು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವಾ ಅಂದರೆ ಚಾನಲ್ ನಾನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಕ್ಲಾಸ್ ಶುರು ಮಾಡೋಣ. ಸೆಕೆಂಡ್ ಫಿಗರ್ ಇಟ್ ಔಟ್ ಪೇಜ್ ನಂಬರ್ 75. ಸೊ ನೋಡಿ, ಇಲ್ಲಿ ಫಿಗರ್ ಇಟ್ ಔಟ್ ಇನ್ನ ಫಸ್ಟ್ ಕ್ವಶನ್ ಹೇಳುತ್ತೆ ಫೈಂಡ್ ದ ಸಮ್ಸ್ ಅಂತ ಕೊಟ್ಬಿಟ್ಟು ಕೆಳಗಡೆ ಡೆಸಿಮಲ್ ನಂಬರ್ಸ್ ಅನ್ನ ಕೊಟ್ಟಿದ್ದಾರೆ. ಸೊ ಡೆಸಿಮಲ್ ಎಕ್ಸ್ಪ್ಯಾನ್ಷನ್ ಅಲ್ಲಿ ಇರುವಂತಹ ನಂಬರ್ಸ್ಗಳನ್ನ ನೀವೇನ್ ಮಾಡಬೇಕು, ಈಗ ಕೂಡಬೇಕು. ಕೆಳಗಡೆ ಇನ್ನೊಂದು ಆಪ್ಷನ್ ಕೊಟ್ಟಿದ್ದಾರೆ, ಎರಡನೇದು ಕಳಿಬೇಕು. ಸೊ ಅಡಿಷನ್ ಮತ್ತೆ ಸಬ್ಟ್ರಾಕ್ಷನ್ ಮಾಡಲಿಕ್ಕೆ ಸಂಬಂಧಪಟ್ಟಂತ ಎರಡು ಕ್ವಶನ್ಸ್ ಅನ್ನ ನಿಮಗೆ ಕೊಟ್ಟಿದ್ದಾರೆ. ಸೊ ಮೊದಲನೇದಾಗಿ ಆ ಒಂದು ಅಡಿಷನ್ ಮಾಡೋದು ಹೇಗೆ ಅನ್ನೋದನ್ನು ಒಂದೊಂದೇ ಕ್ವಶನ್ ಅನ್ನು ನಾವು ನೋಡ್ತಾ ಹೋಗೋದಾದ್ರೆ, ಮೊದಲನೇ ಕ್ವಶನ್ 5.3 + 2.6. ಓಕೆ, ಇಲ್ಲಿ ಫಿಗರ್ ಇಟ್ ಔಟ್ಗೆ ಸಂಬಂಧಪಟ್ಟಂತಹ ಫಸ್ಟ್ ಕ್ವಶನ್ ಅಡಿಷನ್ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ ಡೆಸಿಮಲ್ ಎಕ್ಸ್ಪ್ಯಾನ್ಷನ್ಸು. ಸೊ ಅದನ್ನು ಅಡಿಷನ್ ಮಾಡಬೇಕು ಅಂತ ಹೇಳಿದ್ರೆ ನೀವು ಮಾಡಬೇಕಾಗಿರೋದು ಏನಪ್ಪ ಅಂತ ಹೇಳಿದ್ರೆ, ಕೊಟ್ಟಂತಹ ಸಂಖ್ಯೆಗಳನ್ನು ಒಂದ್ರ ಕೆಳಗಡೆ ಒಂದು ಬರ್ಕೊಳ್ತೀರಾ. ಅದು ಹೇಗೆ ಬರ್ಕೊಳ್ಬೇಕು ಅಂದರೆ, ಪಾಯಿಂಟಿನ ನೇರವಾಗಿ ಪಾಯಿಂಟ್ ಬರಬೇಕಂದ್ರೆ ಡೆಸಿಮಲ್ ಇನ್ನ ಯೂನಿಟ್ ಪ್ಲೇಸ್ ಏನಿದೆಯಲ್ಲ, ಆ ಯೂನಿಟ್ ಪ್ಲೇಸಿನ ಪಕ್ಕದಲ್ಲೇ ಪಾಯಿಂಟ್ ಬರೋ ರೀತಿಯಲ್ಲಿ ನಂಬರ್ಗಳನ್ನು ಈ ರೀತಿ ಬರ್ಕೊಂಡು ಅಡಿಷನ್ ಮಾಡಬೇಕಾಗಿರೋದ್ರಿಂದ ಆಡ್ ಮಾಡಬೇಕು. ಸೊ ಹೀಗೆ ನೀವು ಆಡ್ ಮಾಡಬೇಕಾದಾಗ ಏನು ಮಾಡ್ತೀರಾ ಅಂತ ಹೇಳಿದ್ರೆ, ಪಾಯಿಂಟಿನ ಪಕ್ಕದಲ್ಲಿರುವ 1/10 ಪ್ಲೇಸ್ಗಳನ್ನು ಆಡ್ ಮಾಡ್ತೀರಾ. ಪಾಯಿಂಟಿನ ನಂತರದಲ್ಲಿರುವ ಬಿಡಿ 10ರ ಸ್ಥಾನದಲ್ಲಿರುವ ಸಂಖ್ಯೆಗಳನ್ನು ಕೂಡಬೇಕು. ಈಗ 3ಕ್ಕೆ 6 ಕೂಡಿದ್ರೆ 9 ಬರುತ್ತೆ. ಪಾಯಿಂಟಿನ ನೇರವಾಗಿ ಪಾಯಿಂಟ್ ಬರೀಬೇಕು. 5ಕ್ಕೆ 5 ಕೂಡಿದ್ರೆ 10 ಬರುತ್ತೆ. ಸೊ ಉತ್ತರ ಬಂದ್ಬಿಟ್ಟು ಇದಕ್ಕೆ ಏನು ಬಂತು, 10.9. ಅದೇ ರೀತಿ ಇಲ್ಲಿ ನೀವು 18 ಬರ್ಕೋಬೇಕು. ಇದಕ್ಕೆ ಪಾಯಿಂಟ್ ಇಲ್ಲದೆ ಇರೋದ್ರಿಂದ ಪಾಯಿಂಟ್ ಹಾಕಿ ಪಕ್ಕದಲ್ಲಿ 0 ಅಂತ ಬರ್ಕೊಳ್ರಿ. ಕೆಳಗಡೆ ಇರುವ ಇನ್ನೊಂದು ಸಂಖ್ಯೆಯನ್ನ 8.8 ಅಂತೇಳಿ ಪಾಯಿಂಟಿನ ನೇರವಾಗಿ ಈ ರೀತಿ ಬರ್ಕೊಳ್ಬೇಕು. ಪಾಯಿಂಟ್ ಇಲ್ಲದೆ ಇರುವ ಸಂಖ್ಯೆಯನ್ನ ಪಾಯಿಂಟ್ ಹಾಕಿ ಪಕ್ಕದಲ್ಲಿ ನೀವು 0 ಅಂತ ಬರ್ಕೊಳ್ಬೇಕಾಗತ್ತೆ. ಈಗ 0 + 8 ಆಡ್ ಮಾಡ್ತೀರಾ, 8 ಬರುತ್ತೆ. 8 + 8 ಮಾಡಿಬಿಟ್ರೆ ಪಾಯಿಂಟಿನ ನೇರವಾಗಿ ಪಾಯಿಂಟ್ ಇಟ್ಬಿಟ್ಟು 8 + 8 16 ಬರುತ್ತೆ. ಸೊ 6 ಇಲ್ಲಿ ಬರೀತೀರಾ, 1 ಕ್ಯಾರಿ ಮಾಡ್ತೀರಾ. ಈಗ 1 + 1 ಮಾಡಿದ್ರೆ ನಿಮಗೆ 2 ಬರುತ್ತೆ. ಸೊ ದಟ್ 26.8 ಬರುತ್ತೆ ಸೆಕೆಂಡ್ ಕ್ವಶನ್ ಆನ್ಸರ್. ಅದೇ ರೀತಿ ಥರ್ಡ್ ಕ್ವಶನ್ನು 2.15 5.26 ಪ್ಲಸ್ ಚಿಹ್ನೆಯನ್ನು ಹಾಕ್ಬಿಟ್ಟು, ಪ್ಲಸ್ ಅಂದರೆ ಕೂಡ್ತಾ ಇದ್ದೀರಾ. 5 + 6 ಆ್ಯಕ್ಚುಲಿ ಏನು ಬರುತ್ತೆ, 11 ಬರುತ್ತೆ. ಸೊ 11 ಬಂದಾಗ ನೀವೇನು ಮಾಡಬೇಕು, ಇಲ್ಲಿ 1 ಬರಿಬೇಕು, ಇಲ್ಲಿ 1 ಕ್ಯಾರಿ ಮಾಡಬೇಕು ಪಕ್ಕದ ನೆಕ್ಸ್ಟ್ ಪ್ಲೇಸಿಗೆ. ಈಗ 2 + 1 3 ಆಗುತ್ತೆ. ಮೇಲ್ಗಡೆ 1 ಸೇರಿಸಿದ್ರೆ 4 ಬರುತ್ತೆ. ಪಾಯಿಂಟಿನ ನೇರವಾಗಿ ಪಾಯಿಂಟ್ ಇಟ್ಟು ಪಾಯಿಂಟಿನ ನಂತರದಲ್ಲಿ ಬರುವ ಸಂಖ್ಯೆಗಳನ್ನು ಕೂಡಿದಾಗ 5 + 2 ಕೂಡಿದ್ರಿ ಅಂತ ಹೇಳಿದ್ರೆ 7 ಬರುತ್ತೆ. ಸೊ ದಟ್ ಆನ್ಸರ್ ಎಷ್ಟು ಬಂತು, 7.41. ಇದೇ ರೀತಿಯಲ್ಲಿ ಈ ಕಡೆನೂ ಕೂಡ ಅಷ್ಟೇ 9.01 9.10 ಅಂತೇಳಿ ಬರ್ಕೊಂಡು ಆ್ಯಡ್ ಮಾಡಿದಾಗ 1 + 0 1 ಬರುತ್ತೆ. 0 + 1 1 ಬರುತ್ತೆ. 9 + 9 18 ಬರುತ್ತೆ. ಪಕ್ಕದಲ್ಲಿ ಪಾಯಿಂಟಿನ ನೇರವಾಗಿ ಪಾಯಿಂಟನ್ನು ಹಾಕಬೇಕಾಗತ್ತೆ. ನೆಕ್ಸ್ಟ್ ಈ ಕಡೆನೂ ಕೂಡ ಅಷ್ಟೇ 29.19 ಅಂತ ಬರ್ಕೊಂಡು ಈ ಕಡೆ 9.1991 ಅಂತ ಬರ್ಕೋಬೇಕು. ನೋಡಿ, ಇಲ್ಲಿ ಈ ಸ್ಥಾನದಲ್ಲಿ ಖಾಲಿ ಇದೆ ಅಂದರೆ ಅದರ ಅರ್ಥ ಅಲ್ಲಿ 0 ಇರುತ್ತೆ ಅಂತ ಅರ್ಥ. ಈ ರೀತಿಯಲ್ಲಿ ನೀವು 9.91 ಅಂತ ಬರ್ಕೋಬೇಕು. ಇಲ್ಲಿ ಏನಾದರೂ ಒಂದು ಅಂಕಿ ಕಡಿಮೆ ಇದ್ರೂ ಕೂಡ ನೀವು ಪಾಯಿಂಟಿನ ನೇರವಾಗಿ ಪಾಯಿಂಟ್ ಬರೋ ರೀತಿಯಲ್ಲಿ ಸಂಖ್ಯೆಯನ್ನು ಅಡ್ಜಸ್ಟ್ ಮಾಡಿ ನೀವು ಬರ್ಕೊಳ್ಬೇಕಾಗತ್ತೆ. ಮೊದಲನೇದಾಗಿ ಪ್ಲೇಸನ್ನು ಸೆಟ್ ಮಾಡಿಕೊಂಡು, ಈಗ ಇದು 1 9 + 1 10 ಬರುತ್ತೆ. 0 ಆಗುತ್ತೆ. ಈ ಪಕ್ಕಕ್ಕೆ 1 ಕ್ಯಾರಿ ಮಾಡ್ತೀರಾ. 9 + 1 10 10 + 1 11 ಬರುತ್ತೆ. ಈ ಕಡೆ 1 ಕ್ಯಾರಿ ಮಾಡ್ತೀರಾ. 9 + 9 18 18 + 1 19 ಬರುತ್ತೆ. ಈ ಕಡೆ 1 ಕ್ಯಾರಿ ಆಗುತ್ತೆ. 2 + 1 ಮಾಡಿದ್ರೆ 3. ಸೊ ಆನ್ಸರ್ ಏನು ಬಂತು, 39.10. ಈಗ ಈ ಪಾಯಿಂಟ್ಗಳನ್ನು ನೋಡಿದಾಗ ಈ ಎರಡು ಡೆಸಿಮಲ್ ಎಕ್ಸ್ಪ್ಯಾನ್ಷನನ್ನು ಆ್ಯಡ್ ಮಾಡಬೇಕು ಅಂದರೆ 0.934. ನಾನು ಹೇಳಿದ್ದೇನೆ ಆವಾಗಲೇ, ಪಾಯಿಂಟಿನ ಕೆಳಗಡೆ ಪಾಯಿಂಟ್ ಬರೋ ರೀತಿಯಲ್ಲಿ ಬರ್ಕೋಬೇಕು. ಇಲ್ಲಿ ಬರೀ 1 ಅಂಕಿ ಇದೆ. ಹಾಗಿದ್ರೆ ಇವೆರಡು ಖಾಲಿ ಉಳಿತಾವೆ ಅಂದರೆ ಎರಡು ಖಾಲಿ ಜಾಗವನ್ನು ನೀವು 0 ಅಂತೇಳಿ ತಗೊಳ್ಬಹುದು. ಇದಕ್ಕೂ ಕೂಡ ನೀವು ಅಡಿಷನ್ ಮಾಡಿದ್ರಿ ಅಂತ ಹೇಳಿದ್ರೆ 4 + 0 ಮಾಡಿದ್ರೆ 4, 3 + 0 ಮಾಡಿದ್ರೆ 3, 9 + 6 ಮಾಡಿದ್ರೆ 15 ಬರುತ್ತೆ. ಈ ಕಡೆ 1 ಕ್ಯಾರಿ ಆಗುತ್ತೆ. ಇಲ್ಲಿ ಎರಡೂ ಕಡೆ 0 ಇರೋದ್ರಿಂದ 1 ಸೇರಿಸಿದ್ರೆ 1 ಬರುತ್ತೆ. ಪಾಯಿಂಟಿನ ಕೆಳಗಡೆ ಪಾಯಿಂಟ್ ಬರೆದ್ರಿ ಅಂದರೆ 1.534 ಅಂತೇಳಿ ಬರೀತೀರ. ಸೇಮ್ ಬಂದ್ಬಿಟ್ಟು ಇಲ್ಲೂ ಕೂಡ 0.75 0.03
ಪ್ಲಸ್ ಮಾಡಿದ್ರಿ ಅಂತ ಹೇಳಿದ್ರೆ 3 + 5 ಆ್ಯಡ್ ಮಾಡಿದರೆ 8 ಬರುತ್ತೆ, ಇಲ್ಲಿ 7 ಬರುತ್ತೆ. ಪಾಯಿಂಟಿನ ನೇರವಾಗಿ ಕೆಳಗಡೆ ಪಾಯಿಂಟ್ ಇಟ್ರಿ ಅಂದರೆ ನೀವು 0.78 ಅಂತ ಬರೀತೀರ. ಅದೇ ರೀತಿ ಕೊನೆಯದಾಗಿ ಇನ್ನೊಂದು ಕ್ವಶನ್ನು 6.236 ಕೆಳಗಡೆ 0.487. ಈಗ ನೀವು ಕೂಡಬೇಕಲ್ವಾ, ಅಡಿಷನ್ ಮಾಡಬೇಕಾದಾಗ 6 + 11 7 ಆ್ಯಡ್ ಮಾಡಿದ್ರಿ ಅಂದರೆ 13 ಬರುತ್ತೆ, ಒಂದು ಕ್ಯಾರಿ ಆಗುತ್ತೆ. 8 + 3 11, 11 + 1 12, ಹಾಗೆಯೇ 4 + 2 8, 8 + 1 9, ಇಲ್ಲಿ 6. ಸೊ ಏನು ಬಂತ ಆನ್ಸರು? 6.923 ಆನ್ಸರ್ ಬರುತ್ತೆ. ಓಕೆನಾ? ನೆಕ್ಸ್ಟು ಸೆಕೆಂಡ್ ಮೇನ್ ಕೊಟ್ಟಿದ್ದಾರೆ, ಡಿಫರೆನ್ಸ್ ಕಂಡುಹಿಡಿಯಲಿಕ್ಕೆ ಕೊಟ್ಟಿದ್ದಾರೆ. ಇಲ್ಲೂ ಕೂಡ ಡೆಸಿಮಲ್ ಎಕ್ಸ್ಪ್ಯಾನ್ಷನನ್ನು ಕಳಿಬೇಕು ನೀವು. ಸೊ ಈ ಡೆಸಿಮಲ್ ಎಕ್ಸ್ಪ್ಯಾನ್ಷನ್ಸನ್ನು ಕಳಿಬೇಕು ಅಂತ ಹೇಳಿದ್ರೆ ಇಲ್ಲಿ ಸೇಮ್ ಆವಾಗಲೇ ಹೇಗೆ ಬರ್ಕೊಂಡ್ರು ಅದೇ ರೀತಿಯಲ್ಲಿ 5.6 - 2.3 ಅಂತ ಬರ್ಕೊಂಡು ಅಲ್ಲಿ ಅಡಿಷನ್ ಮಾಡಿದ್ರೆ ಇಲ್ಲಿ ಸಬ್ಟ್ರ್ಯಾಕ್ಟ್ ಮಾಡಬೇಕಷ್ಟೇ. ನೋಡಿ, 6 - 3 ಮಾಡಿದ್ರೆ 3 ಬರುತ್ತೆ, 5 - 2 ಮಾಡಿದ್ರು ಕೂಡ 3 ಬರುತ್ತೆ. ಪಾಯಿಂಟಿನ ನೇರವಾಗಿ ಪಾಯಿಂಟ್ ಬರೆದ್ರಿ ಅಂದರೆ 3.3 ಆನ್ಸರ್. ಈ ಕಡೆ 18 - 8.8 ಇದೆ ಅಂದರೆ 18.0 ಅಂತ ಬರ್ಕೊಂಡು 8.8 ಅಂತ ಬರ್ಕೊಂಡು ಚಿಹ್ನೆ ಮೈನಸ್ ಹಾಕೊಂಡ್ರಿ ಅಂತ ಹೇಳಿದ್ರೆ 0 ಕೆಳಗಡೆ 8 ಇದೆ. ಸೊ 0ನಲ್ಲಿ 8ಅನ್ನು ಕಳಿಲಿಕ್ಕೆ ಬರಲ್ಲ. ಈಗ ನೀವು ಆ್ಯಸ್ ಇಟ್ ಈಸ್ ರೂಲ್ ಏನು ಬರುತ್ತೆ ಅಂದರೆ 8 ಪಕ್ಕದಲ್ಲಿರುವ ಸಂಖ್ಯೆಯಿಂದ ಒಂದು ಕ್ಯಾರಿ ಮಾಡ್ತೀರಾ, ಒಂದು ಕ್ಯಾರಿ ಮಾಡಿದರೆ ಅದು 10 ಆಗಿಬಿಡುತ್ತೆ. ಸೊ 10 - 8 ಮಾಡಿದ್ರಿ ಅಂದರೆ 2 ಉಳಿತದೆ. ಈಗ ಇಲ್ಲಿ ಆ್ಯಕ್ಚುಲಿ 7 ಇದೆ, 7 - 8 ಮಾಡ್ಲಿಕ್ಕೆ ಬರಲ್ಲ, ಮತ್ತೆ ಕ್ಯಾರಿ ಮಾಡ್ತೀರಾ 17 ಆಗುತ್ತೆ. 17 - 8 ಮಾಡಿದ್ರಿ ಅಂತ ಹೇಳಿದ್ರೆ 9 ಬರುತ್ತೆ, ಇಲ್ಲಿ 0 ಬರುತ್ತೆ. ಸೊ ಆನ್ಸರ್ ಬಂದ್ಬಿಟ್ಟು ನಿಮಗೆ ಏನು ಬರುತ್ತೆ? 9.2. ಅದೇ ರೀತಿ ಈ ಕಡೆನೂ ಕೂಡ 10.4 ಪಕ್ಕದಲ್ಲಿ ಕೆಳಗಡೆ 4.5 ಬರ್ಕೊಂಡು ಮೈನಸ್ ಮಾಡ್ತಾ ಇದ್ದೀರಿ ಅಂದರೆ 4ರಲ್ಲಿ 5 ಹೋಗಲ್ಲ ಅಂದರೆ ಒಂದು ಕ್ಯಾರಿ ಮಾಡಿದಾಗ 14 ಆಗುತ್ತೆ. 14ರಲ್ಲಿ 5ಅನ್ನು ಕಳೆದ್ರಿ ಅಂತ ಹೇಳಿದ್ರೆ 9 ಬರುತ್ತೆ. ಇಲ್ಲಿ ಆ್ಯಕ್ಚುಲಿ 0 ಇರೋದ್ರಿಂದ ಈ ಕಡೆಯಿಂದ ಕ್ಯಾರಿ ಮಾಡಿರ್ತೀರಾ. ಸೊ ಈ ಕಡೆ ಕ್ಯಾರಿ ಮಾಡಿದಾಗ ಒಂದು ಹೋತು ಅಂದರೆ ಇಲ್ಲಿ 10 ಇತ್ತು, ಮೊದಲಿಗೆ 10 ಇದ್ದಿದ್ದು ಏನಾಯಿತು? 9 ಆಯಿತು. ಈಗ 9ರಲ್ಲಿ 4ಅನ್ನು ಕಳೆದ್ರಿ ಅಂದರೆ 5 ಬರೀತೀರಾ, ಮಧ್ಯದಲ್ಲಿ ಪಾಯಿಂಟ್ ಇಡ್ತೀರಾ, 5.9 ಬರುತ್ತೆ. ಅದೇ ರೀತಿಯಲ್ಲಿ ಡಿ ಕ್ವಶನ್ ಬಂದ್ಬಿಟ್ಟು 17 ಕೊಟ್ಟಿದ್ದಾರೆ, ಕೆಳಗಡೆ 16.198 ಕೊಟ್ಟಿದ್ದಾರೆ. ಇಲ್ಲಿ ಪಾಯಿಂಟ್ ಇಲ್ಲದೆ ಇದ್ದಾಗ ನಾವೇನು ಬರ್ಕೋಬೇಕು? ಪಾಯಿಂಟ್ ಹಾಕ್ಬಿಟ್ಟು ಎದುರುಗಡೆ 0 ಹಾಕ್ತಾ ಹೋಗಿ 3 ಸೊನ್ನೆಗಳನ್ನು ಹಾಕಬೇಕು. ಈಗ 0ಲ್ಲಿ 8 ಹೋಗಲ್ಲ, ಕ್ಯಾರಿ ಮಾಡಬೇಕಂದ್ರೆ ನೀವು 7ರಿಂದ ಕ್ಯಾರಿ ಮಾಡ್ಕೊಳ್ಬೇಕು. 7ರಿಂದ ಇಲ್ಲಿಗೆ ತಂದ್ರೆ 10 ಆಯಿತು. ಈ 10ರಲ್ಲಿ ಒಂದು ಈ ಕಡೆ ತೊಗೊಂಡ್ರೆ ಇಲ್ಲಿ 9 ಉಳಿತು, ಇದು 10 ಆಯಿತು. ಇಲ್ಲಿಂದ ಈ ಕಡೆ ಒಯ್ದ್ರಿ ಅಂದರೆ ಇಲ್ಲಿ 9 ಉಳಿತು, ಇಲ್ಲಿ 10 ಆಯಿತು. ಸೊ 10ರಲ್ಲಿ 8 ಹೋದರೆ ಆ್ಯಕ್ಚುಲಿ 2. ಈಗ ಇಲ್ಲಿ 9 ಇದೆ, 9ರಲ್ಲಿ 9 ಹೋದರೆ 0. ಇಲ್ಲೂ ಕೂಡ 9 ಇದೆ, 9ರಲ್ಲಿ 1 ಹೋದರೆ 8. ಪಾಯಿಂಟಿನ ನೇರವಾಗಿ ಪಾಯಿಂಟ್ ಇಡಿ. 7ರಲ್ಲಿ 6 ಕಳೆದ್ರಿ ಅಂತ ಹೇಳಿದ್ರೆ 1 ಬರುತ್ತೆ, 1ರಲ್ಲಿ 1 ಕಳೆದ್ರಿ ಅಂದರೆ 0. ಅಂದರೆ ಉತ್ತರ ಏನು ಬಂತು? 1.802 ಬಂತು. ಹಾಗೆಯೇ ಇದು ಕೂಡ ಅಷ್ಟೇ 17.00, 2 ಪಾಯಿಂಟಿನ ನಂತರ 2 ಅಂಕಿ ಇರೋದ್ರಿಂದ 2 ಬಾರಿ 0 ತೊಗೊಳ್ರಿ, 0.05 ತೊಗೊಳ್ರಿ. ಇಲ್ಲಿ ಕೂಡ ಅಷ್ಟೇ 10 ಇದೆ, 10ರಲ್ಲಿ 5 ಹೋಗಲ್ಲ. 10 ಎಲ್ಲಿಂದ ಬಂತು ಅಂದರೆ ಇಲ್ಲಿಂದ ತೊಗೊಂಡಿರ್ತೀವಿ ನಾವು. ಸೊ 10ರಲ್ಲಿ 5 ಹೋದರೆ 5. ಈಗ ಇಲ್ಲಿ ಎಷ್ಟಿದೆ? 9 ಇದೆ, 9ರಲ್ಲಿ 0 ಹೋದರೆ 9. ಈಗ ಇಲ್ಲಿ 6 ಇದೆ, 6. ಸೊ ಅಲ್ಲಿಗೆ ಏನು ಬಂತು ಆನ್ಸರು? ಈ ಕಡೆ 1 ಇದೆಯಲ್ವಾ, ಸೊ ದಟ್ 16.95 ಆನ್ಸರ್ ಬಂತು. ಅದೇ ರೀತಿಯಲ್ಲಿ ಇದನ್ನು ಕೂಡ ಅಷ್ಟೇ 34.505 ತೊಗೊಳ್ರಿ, ಕೆಳಗಡೆ 18.1 ತೊಗೊಂಡು ಪಕ್ಕದಲ್ಲಿ 2 0 ಹಾಕ್ಕೊಳ್ಬೇಕಾಗತ್ತೆ ನೀವು. ಯಾಕೆ ಅಂದರೆ ಖಾಲಿ ಜಾಗ ಬಿಡದೇ ಇರೋ ರೀತಿಯಲ್ಲಿ ಬರ್ಕೊಂಡು 5 - 0 ಮಾಡಿದರೆ 5, 0 - 0 ಮಾಡಿದರೆ 0, 5 - 1 ಮಾಡಿದ್ರಿ ಅಂತ ಹೇಳಿದ್ರೆ 4. ಇಲ್ಲಿ 4 - 8 ಮಾಡ್ಲಿಕ್ಕೆ ಬರಲ್ಲ, ಒಂದು ಕ್ಯಾರಿ ಮಾಡ್ತೀರಾ, 14 ಆಗುತ್ತೆ. 14 - 8 ಮಾಡಿಬಿಟ್ರಿ ಅಂತ ಹೇಳಿದ್ರೆ ನೀವು 6 ಅಂತ ಬರಿಬೋದು, ಪಾಯಿಂಟಿನ ನೇರವಾಗಿ ಪಾಯಿಂಟು. ಈಗ ಇಲ್ಲಿ 2 ಇದೆ, 2 - 1 ಮಾಡಿದ್ರಿ ಅಂದರೆ 1 ಬರುತ್ತೆ. 16.405 ಆನ್ಸರ್. ಹಾಗೆಯೇ ಇಲ್ಲೂ ಕೂಡ ಅಷ್ಟೇ 9.9 ತೊಗೊಳ್ರಿ, 9.09 ತೊಗೊಳ್ರಿ. ಮೇಲ್ಗಡೆ ಒಂದು 0 ಹಾಕ್ಕೊಂಡು ನೀವು ಕಳಿಬೇಕಾದಾಗ 0 - 9 ಮಾಡ್ಲಿಕ್ಕೆ ಬರಲ್ಲ, ಒಂದು ಕ್ಯಾರಿ ಮಾಡಿದ್ರಿ ಅಂದರೆ 10 ಆಗುತ್ತೆ. 10 - 9 ಮಾಡಿದರೆ 1 ಬರುತ್ತೆ. ಈಗ ಇಲ್ಲಿ 8 ಇದೆ, 8 - 0 ಮಾಡಿದರೆ 8 ಬರುತ್ತೆ, 9 - 9 ಮಾಡಿದರೆ 0 ಬರುತ್ತೆ. ಆನ್ಸರ್ ಬಂದ್ಬಿಟ್ಟು 0.81. ಹಾಗೆ ಇದೇ ರೀತಿಯಲ್ಲಿ ಈ ಪಾಯಿಂಟ್ಗಳನ್ನು ನೀವು ನೋಡ್ತಾ ಹೋದಾಗ 6.236 ಅಂತ ಕೊಟ್ಟಿದ್ದಾರೆ, 0.487 ಕೊಟ್ಟಿದ್ದಾರೆ. ಸೊ 6 - 7 ಮಾಡ್ಲಿಕ್ಕೆ ಬರಲ್ಲ, ಒಂದು ಕ್ಯಾರಿ ಮಾಡ್ತೀರಾ, 16 ಆಗುತ್ತೆ. 16 - 7 ಮಾಡಿಬಿಟ್ರಿ ಅಂದರೆ 9 ಬರುತ್ತೆ. ಹಾಗೆಯೇ ಈಗ ಇಲ್ಲಿ ಎಷ್ಟು ಉಳಿದಿದೆ ಅಂದರೆ 2 ಉಳಿದಿದೆ. 2 - 8 ಮಾಡ್ಲಿಕ್ಕೆ ಬರಲ್ಲ, ಕ್ಯಾರಿ ಮಾಡಿದ್ರೆ 12 ಆಗುತ್ತೆ. 12 - 8 ಮಾಡಿದ್ರಿ ಅಂದರೆ 4 ಬರುತ್ತೆ.
ಈಗ ಇಲ್ಲಿ 1 ಇದೆ, 1ರಲ್ಲಿ 4 ಹೋಗಲ್ಲ, ಮತ್ತೆ ಇಲ್ಲಿಂದ ಒಂದು ಕ್ಯಾರಿ ಮಾಡಿದ್ರಿ ಅಂದರೆ 11 ಆಯಿತು. 11 - 4 ಮಾಡ್ತೀರಾ. 11 - 4 ಮಾಡಿದ್ರಿ ಅಂತ ಹೇಳಿದ್ರೆ ನಿಮಗೆ ಎಷ್ಟು ಬರುತ್ತೆ ಅಂದರೆ 7 ಬರುತ್ತೆ. ಪಾಯಿಂಟಿನ ನೇರವಾಗಿ ಪಾಯಿಂಟ್ ಹಾಕ್ರಿ. ಈಗ ಇಲ್ಲಿ 6 ಇಲ್ಲ 5 ಇದೆ, ಯಾಕೆಂದರೆ ಒಂದು ಕ್ಯಾರಿ ಮಾಡಿರೋದ್ರಿಂದ 5 ಅಂತ ಬರೀತೀರಾ. 5.749. ಓಕೆನಾ? ಸೊ ಈ ಒಂದು ವಿಡಿಯೋದಲ್ಲಿ ಫಿಗರ್ ಇಟ್ ಔಟಿನ ಕ್ವಶನ್ ಅಂದರೆ 75ನೇ ಪೇಜಲ್ಲಿ ಬರುವ ಫಿಗರ್ ಇಟ್ ಔಟ್ ಕ್ವಶನ್ 2 ಕ್ವಶನ್ಸ್ನ ಸೊಲ್ಯೂಷನ್ ಹೇಗೆ ಕಂಡುಹಿಡಿಯೋದು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಫಿಗರ್ ಇಟ್ ಔಟ್ನೊಂದಿಗೆ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಜೊತೆ ಸೇರ್ಕೊಳ್ತೀನಿ. ಅಲ್ಲಿ ತನಕ ವೆಯ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಥ್ಯಾಂಕ್ ಯು ವೆರಿ ಮಚ್. ಬಾಯ್ ಬಾಯ್.